ಬಂಧುಗಳೇ, ನಮಸ್ಕಾರಗಳು. ಮನೆ ವಾಸ್ತು ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬೇಕು. ಮಗನಿಗೆ ಯಾವ ಪೂಜೆ ಮಾಡಿಸಿದರೂ ಮದುವೆ ಸೆಟ್ ಆಗ್ತಾನೇ ಇಲ್ಲ. ಸೆಟ್ ಆದರೂ ಕೆಲವೇ ದಿನದಲ್ಲಿ ಮದುವೆ ಸಂಬಂಧಗಳು ಮುರಿದು ಬೀಳಲು ಕಾರಣಗಳೇನು? ಹಿತಶತ್ರುಗಳು ಮದುವೆ ಸಂಬಂಧ ಮುರಿದು ಬೀಳಲು ಕಾರಣರಾಗಿದ್ದಾರೆಯೇ? ಜಾತಕ ದೋಷಗಳು ಕಾರಣವಾಗುತ್ತದೆಯೇ? ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು, ಪೂಜೆ ಪುರಸ್ಕಾರಗಳನ್ನು ನಡೆಸಬೇಕು ಅಂದುಕೊಳ್ಳುವಾಗ ಯಾವುದಾದರೂ ಅಡೆತಡೆಗಳು, ವಿಘ್ನಗಳು, ಸೂತಕಗಳು ಯಾವ ದಿಕ್ಕಿನ ವಾಸ್ತು ದೋಷದಿಂದ ಉಂಟಾಗುತ್ತದೆ ಎಂಬ ವಿಷಯವನ್ನು ಇಂದಿನ ಮನೆ ವಾಸ್ತು ಮಾಹಿತಿಯಲ್ಲಿ ತಿಳಿದುಕೊಳ್ಳೋಣ. ಇದಕ್ಕೆ ಸೂಕ್ತ ಪರಿಹಾರಗಳನ್ನು, ಮಾರ್ಗದರ್ಶನಗಳನ್ನು ಪಡೆದುಕೊಳ್ಳಬಹುದು. ನಮ್ಮ ಸುತ್ತಮುತ್ತ ಅನೇಕ ವಿನ್ಯಾಸದ ಮನೆಗಳನ್ನು ನಾವು ಕಾಣುತ್ತೇವೆ. ಗುಡಿಸಲಿನಲ್ಲಿ ವಾಸವಿರುವ ಬಡವನಿಗೆ ಒಂದು ಸುಂದರವಾದ ಮನೆಯನ್ನು ಕಟ್ಟಿ ಅದರೊಳಗೆ ವಾಸ ಮಾಡುವ ಕನಸು ಇರುತ್ತದೆ. ಬಡವನಾಗಿ ಹುಟ್ಟಿ ದುಡಿಯುತ್ತಿರುವ ವ್ಯಕ್ತಿಗೆ ಸಿರಿವಂತನಾಗುವ ಕನಸು ಇರುತ್ತದೆ. ಬೈಕಿನಲ್ಲಿ ಓಡಾಡುವ ಒಬ್ಬ ವ್ಯಕ್ತಿಗೆ ಕಾರಿನಲ್ಲಿ ಓಡಾಡುವ ಕನಸು ಇರುತ್ತದೆ. ಹೀಗೆ ಕನಸುಗಳು ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿರುತ್ತದೆ. ಬಂಧುಗಳೇ, ನಾವು ವಾಸಮಾಡುವ ಸ್ವಂತ ಮನೆಯೂ ಅಥವಾ ವಾಸವಿರುವ ಬಾಡಿಗೆ ಮನೆಯೂ ನಮ್ಮ ಕನಸುಗಳನ್ನು ಈಡೇರಿಸುವಂತಿರಬೇಕು. ಅಲ್ಲಿ ವಾಸವಿದ್ದಾಗ ನಮ್ಮ ಸಂಪಾದನೆಯು ದ್ವಿಗುಣವಾಗುತ್ತಿರಬೇಕು. ನಮಗೆ ಸುಂದರವಾದ ದೇಹ, ಆರೋಗ್ಯವಾದ ದೇಹ, ನೆಮ್ಮದಿಯ ಜೀವನವನ್ನು ಅಲ್ಲಿ ಅನುಭವಿಸುವಂತಾಗಬೇಕು. ನಾವು ವಾಸಮಾಡುವ ಯಾವ ಮನೆಯೂ ಮೇಲಿನ ಸಕಲ ಭಾಗ್ಯಗಳನ್ನು ನಮಗೆ ನೀಡುವುದಿಲ್ಲವೋ, ಅನುಭವಿಸಲು ಆಗುವುದಿಲ್ಲವೋ ಅಂತಹ ಮನೆಯು ವಾಸ್ತುದೋಷದಿಂದ ಕೂಡಿರುತ್ತದೆ. ಇದನ್ನು ನಾವು ವಾಸ್ತುಪ್ರಕಾರವಾಗಿ ನಮ್ಮ ಮನೆಯೊಳಗಿನ ಮತ್ತು ಹೊರಗಿನ ವಠಾರವನ್ನು ಬದಲಾವಣೆಗೊಳಿಸಿದರೆ ಹಂತಹಂತವಾಗಿ ನಮಗೆ ಸಕಲ ಸೌಭಾಗ್ಯಗಳನ್ನು ಅನುಭವಿಸಲು ಆರೋಗ್ಯಕರ ಜೀವನದ ಅವಕಾಶಗಳು ಕೂಡಿಬರುತ್ತದೆ. ಬಂಧುಗಳೇ, ನಮ್ಮ ವಾಸದ ಮನೆಯ ದಕ್ಷಿಣದ ದಿಕ್ಕು, ನೈಋತ್ಯ ದಿಕ್ಕು ಮತ್ತು ಪಶ್ಚಿಮದ ದಿಕ್ಕುಗಳು ತಗ್ಗಾಗಿ ಇರಬಾರದು. ಅದೇ ರೀತಿ ಪೂರ್ವ ದಿಕ್ಕು, ಈಶಾನ್ಯ ದಿಕ್ಕು, ಉತ್ತರ ದಿಕ್ಕೂ ಎತ್ತರವಾಗಿಯೂ ಇರಬಾರದು. ದಕ್ಷಿಣ, ಪಶ್ಚಿಮ ಮತ್ತು ನೈಋತ್ಯ, ಉತ್ತರ ವಾಯುವ್ಯ ಈ ದಿಕ್ಕುಗಳಲ್ಲಿ ಮನೆಗೆ ಪ್ರವೇಶಿಸುವ ರಸ್ತೆಗಳು, ದಾರಿಗಳು ಇರಲೇಬಾರದು. ಈ ದಿಕ್ಕುಗಳು ತಗ್ಗಾಗಿ ಇದ್ದರೆ ಮಕ್ಕಳ ಮದುವೆ ಶುಭ ಕಾರ್ಯಗಳಿಗೆ ಅಡೆತಡೆಗಳು ಎದುರಾಗುತ್ತದೆ. ಮದುವೆ ಕಾರ್ಯಗಳು ವಿಳಂಬವಾಗುತ್ತದೆ. ಒಂದು ವೇಳೆ ಮದುವೆ ನಡೆದರೂ ಸಮಸ್ಯೆಗಳು, ಕಿರಿಕಿರಿಗಳು, ಆರ್ಥಿಕ ಅಡಚಣೆಗಳು, ಅನಾರೋಗ್ಯದ ಸಮಸ್ಯೆಗಳು ನಿರಂತರವಾಗಿ ಎದುರಾಗುತ್ತಿರುತ್ತದೆ. ನಮ್ಮ ವಾಸದ ಮನೆಯ ಆಗ್ನೇಯದ ದಿಕ್ಕುಗಳಿಗೆ ರಸ್ತೆಗಳು, ನೀರು ಹರಿಯುವ ಚರಂಡಿ, ಕಾಲುವೆಗಳು, ಈ ದಿಕ್ಕಿನಲ್ಲಿ ಬಾವಿ, ಬೋರ್ವೆಲ್ಗಳು ಇರಬಾರದು. ಇದ್ದರೆ ಇಂತಹ ಮನೆಗಳಲ್ಲಿ ಹೆಣ್ಣು ಮಕ್ಕಳ ಮದುವೆ ಕಾರ್ಯಗಳು ವಿಳಂಬವಾಗುತ್ತದೆ ಮತ್ತು ಹಲವು ದೈಹಿಕ, ಮಾನಸಿಕ ಸಮಸ್ಯೆಗಳಿಗೆ ಎಡೆಮಾಡಿಕೊಡುತ್ತದೆ. ಬಂಧುಗಳೇ, ನಮ್ಮ ವಾಸದ ಮನೆಯಲ್ಲಿ ಅಡುಗೆ ಮನೆಯು ಆಗ್ನೇಯದ ದಿಕ್ಕಿನಲ್ಲಿ ಇರಬೇಕು. ನೈಋತ್ಯದ ದಿಕ್ಕಿನಲ್ಲಿ ಯಜಮಾನನ ಕೋಣೆ ಇರಬೇಕು. ಹಾಲ್ನಲ್ಲಿ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನೆಡೆಗೆ ಮಾತ್ರ ಭಾರವಾದ ಸೋಫಾ ಸೆಟ್ ಅಳವಡಿಸಿರಬೇಕು. ಮನೆಯ ಹೊರಗೆ ಅಥವಾ ಒಳಗಡೆ ಪೂರ್ವ, ಈಶಾನ್ಯ, ಉತ್ತರ ದಿಕ್ಕುಗಳಲ್ಲಿ ಮಾತ್ರ ನೀರನ್ನು ಹೆಚ್ಚು ಉಪಯೋಗಿಸುವ ನಲ್ಲಿ, ಬೇಸಿನ್ಗಳನ್ನು ಅಳವಡಿಸಿರಬೇಕು. ಹೀಗೆ ಇದ್ದರೆ ಮಾತ್ರ ಪಶ್ಚಿಮ ವಾಯುವ್ಯದ ದಿಕ್ಕಿನಲ್ಲಿ ಅವಿವಾಹಿತ ಮಕ್ಕಳು ಮಲಗಿ ನಿದ್ರಿಸಿದರೆ ಶೀಘ್ರವಾಗಿ ಕಂಕಣಬಲ ಕೂಡಿಬರುತ್ತದೆ. ಮದುವೆ ವಿಳಂಬಕ್ಕೆ ಅನೇಕ ಕಾರಣಗಳಿರುತ್ತದೆ. ಗ್ರಹ ನಕ್ಷತ್ರಗಳ ಆಧಾರದಲ್ಲಿ ಜಾತಕದಲ್ಲಿ ಮಂಗಳ ದೋಷ ಇದ್ದರೆ ಮದುವೆ ವಿಳಂಬವಾಗಬಹುದು. ಇದು ಮದುವೆ ವಿಳಂಬಕ್ಕೆ 30% ಮಾತ್ರ ಕಾರಣವಾಗುತ್ತದೆ. ಮದುವೆ ವಿಳಂಬಕ್ಕೆ ಪಿತೃದೋಷವೂ ಕಾರಣವಾಗುತ್ತದೆ. ಇದಕ್ಕೆಲ್ಲ ಸಣ್ಣ ಸಣ್ಣ ಪರಿಹಾರಗಳನ್ನು ನಾವೇ ಮಾಡಿಕೊಳ್ಳಬಹುದು. ಮನೆಯಲ್ಲಿ ಆಕಸ್ಮಿಕ ಮರಣವಾದವರಿಗೆ ಮದುವೆಯಾಗದಿದ್ದರೆ, ಮನೆಯಲ್ಲಿ ಅಥವಾ ಕುಟುಂಬದೊಳಗೆ ಮದುವೆಯಾಗದೆ ವಯಸ್ಸಾಗಿರುವವರು ಇದ್ದರೂ ಮದುವೆಗೆ ಅಡೆತಡೆಗಳು ಎದುರಾಗುತ್ತಾ ಇರುತ್ತದೆ. ಜಾತಕದಲ್ಲಿನ ಕುಜ, ರಾಹುದೋಷಗಳು 30% ಮದುವೆ ವಿಳಂಬಕ್ಕೆ ಪರಿಣಾಮ ಬೀರುತ್ತದೆ. ಜಾತಕ ದೋಷಗಳಿಗೆ ಕಾರಣವಾಗಿರುವ ಗ್ರಹನಕ್ಷತ್ರಾದಿಗಳ ಜೊತೆಗೆ ಪಂಚಭೂತಗಳಾದ ಗಾಳಿ, ನೀರು, ಅಗ್ನಿ, ಭೂಮಿ, ಆಕಾಶ ಇವುಗಳನ್ನು ನಿಮ್ಮ ಮನೆಗಳಲ್ಲಿ ಪರಿಣತರಿಂದ ಮಾಹಿತಿ ಪಡೆದು ಕೆಲವೊಂದು ನಿಯಮಗಳನ್ನು ಪಾಲಿಸಿ ವಾಸ್ತುಪ್ರಕಾರವಾಗಿ ಅನುಸರಿಸಿ ಕೊಂಡರೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಕಾಣಬಹುದು. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ಪರಿಹಾರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಬಹುದು. ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಲು ಮರೆಯದಿರಿ. ಧನ್ಯವಾದಗಳು.